ನಾಗಮೋಹನ್ ದಾಸ್ಗೆ ವಲಯರ ಮೀಸಲಾತಿ ಹೋರಾಟಕ್ಕೆ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಮಾಧ್ಯಮದ ನನ್ನ ಸ್ನೇಹಿತರೆ, ಇವತ್ತು ಒಳ ಮೀಸಲಾತಿ ಸಮಿತಿಯನ್ನ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ ಅದು ಅತ್ಯಂತ ಅವೈಜ್ಞಾನಿಕವಾಗಿದೆ. ಅಲ್ಲಿ ಒಂದು ಕಡೆ ವಲಯ ಸಮುದಾಯಕ್ಕೆ ಮೋಸ ಆಗಿದೆ, ಮತ್ತೊಂದು ಕಡೆ ಮಾದಿಗರ ಸಮಾಜಕ್ಕೂ ಮೋಸ ಆಗಿದೆ ಅಂತ ತಪ್ಪಾಗಲಾರದು. ಯಾಕೆಂದ್ರೆ 16 ಲಕ್ಷ ಬಂಜಾರ ಸಮುದಾಯ ಮತ್ತೆ 11.5 ಲಕ್ಷ ಗೋವಿ ಸಮಾಜ ಅಂತ ಕೊಟ್ಟಿದ್ದಾರೆ. 14.5 ಲಕ್ಷ ಎಲ್ಲಿದ್ದಾರೆ ಸ್ವಾಮಿ? ತಮಿಳ್ನಾಡನ್ನು ಸೇರಿಸ್ಕೊಂಡ್ಬಿಟ್ರ, ಆಂಧ್ರ ಸೇರಿಸ್ಕೊಂಡ್ಬಿಟ್ಟಿದ್ದೀರಾ. ಹೀಗಾಗಿ ಇಬ್ಬರಿಗೂ ಸಹ ಮೋಸ ಆಗಿದೆ. ಆದ್ರಿಂದ ನಾಗಮೋಹನ್ ದಾಸ್ ಅವರ ವರದಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿರಸ್ಕಾರ ಮಾಡಬೇಕು. ಮತ್ತೊಂದು ಅದನ್ನ ಚರ್ಚೆಗಿಡಬೇಕು. ವಲಯ ಸಮುದಾಯದ ಜೊತೆನಲ್ಲಿರ್ತಕ್ಕಂಥ ಉಪಜಾತಿಗಳಾದ ಪರೇಡ್, ಜಲವಾದಿ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಬಲಗೈ, ಇದನ್ನೆಲ್ಲ ಸಹ ಮಹಾರ್, ಇದನ್ನೆಲ್ಲ ಸಹ ಮಾಲ, ಚೇರ, ಇದನ್ನೆಲ್ಲ ಸಹ 29 ಜಾತಿಗಳು ನಮ್ಮ ಉಪಸಮಿತಿಗೆ ಸೇರಿವೆ. ಆದ್ರಿಂದ ಈ ಸಮಿತಿಯಲ್ಲಿ ನಮ್ಮನ್ನ ಬಿಟ್ಟು ವಲಯ ಸಮುದಾಯಕ್ಕೆ ಏನೇನು ಸೇರುತ್ತೆ ಅದನ್ನೆಲ್ಲ ಬಿಟ್ಟು ವರದಿನ ಬೇರೆ ಸೇರಿಸಿ ಬೇರೆಯವ್ರನ್ನ ಲಂಬಾಡಿಗಳನ್ನ 14 ಲಕ್ಷ ಮಾಡಿದಿರಿ, ಗೋವಿ ಸಮಾಜ 11 ಲಕ್ಷ ಮಾಡಿದಿರಿ, ನಮ್ಮನ್ನು ಕಮ್ಮಿ ಮಾಡಿದಿರಿ, ಮಾದಿಗ ಸಮುದಾಯನೂ ಕಮ್ಮಿ ಮಾಡಿದಿರಿ. ಕೊನೆ ಪಕ್ಷ ನಮ್ಮ ಮಾದಿಗರಿಗೂ ನಮಗೂ ಜಗಳ ತಂದು ಹಾಕ್ಬೇಕು ಅಂತ ನಿಮ್ಮ ವರದಿ ಕೊಟ್ಟಿದ್ದೀರಿ ಅಂದ್ರೆ ಸ್ವಾಮಿ ನಾಗಮೋಹನ್ ದಾಸ್ ಅವರ ಭ್ರಷ್ಟ ನಾಗಮೋಹನ್ ದಾಸ್ ಎಷ್ಟು ಹಣ ತಗೊಂಡಿದ್ರಿ ಸ್ವಾಮಿ? ನೀವು ಏನು ನ್ಯಾಯಾಧೀಶರ ಕೆಲಸ ಮಾಡಿದ್ದೀರಾ, ಕ್ಲರ್ಕ್ ಕೆಲಸ ಮಾಡಿದ್ದೀರಾ? ನಿಮ್ಗೇನು ಯೋಗ್ಯತೆ ಇದೆ ಅದನ್ನ ವರದಿ ಕೊಡೋದಕ್ಕೆ? ಜನಗಳ ಮಧ್ಯೆ ಜಗಳಾಡ್ಸಕ್ ಮಾಡಿದ್ದೀರಾ ನೀವು? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇದನ್ನ ತಿರಸ್ಕಾರ ಮಾಡಿ, ಇದನ್ನ ಚರ್ಚೆಗಿಡಿ. 2 ಸಮುದಾಯದ ಜನಗಳನ್ನ ಕರೀರಿ, MLAಗಳು ಕರೀರಿ, ಮಂತ್ರಿಗಳನ್ನ ಕರೀರಿ, ಒಂದು ಚರ್ಚೆ ಆಗಲಿ, ಆರೋಗ್ಯಕರ ಚರ್ಚೆ ಆಗಲಿ, ಒಳ್ಳೆ ಥರದಲ್ಲಿ ನೀವು ತೀರ್ಮಾನ ಆಗಲಿ. ಇದೇ ರೀತಿ ನೀವು ಏನಾದ್ರು ಇದನ್ನ ಸ್ವೀಕಾರ ಮಾಡಿದ್ರೆ ನಾವು ವಲಯ ಸಮುದಾಯ ಇಡೀ ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕಾಗುತ್ತೆ. ಆದ್ರಿಂದ ಸರ್ಕಾರಕ್ಕೆ ಎಚ್ಚರಿಕೆ.